ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಸೋಯಾನ ಬಳಸಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಸೋಯಾನ ನಾನು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಲಿಂಬೆಹಣ್ಣು, ಅಚ್ಕಾರದ ಪುಡಿ, ಆಮೇಲೆ ಇದು ಅನಾನಸ್ ಹೂವು, ಆಮೇಲೆ ಚಕ್ಕೆ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ, ಇಷ್ಟು ಮಸಾಲೆಗೆ ಐಟಮ್ ತೊಗೊಂಡಿದ್ದೀನಿ. ಇವಾಗ ನಾನು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೋತೀನಿ. ಆ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, ಅಷ್ಟನ್ನು ಹಾಕಿ ರುಬ್ಕೊಂಬಿಡೋಣ. ಇಲ್ಲಿ ಬಟಾಣಿ ಕಾಳು ಕೂಡ ನಾನು ತೊಗೊಂಡಿನಿ, ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ತೊಗೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಇಲ್ಲಿ ಫಸ್ಟಿಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲನೂ ಕೂಡ ಹಾಕ್ಕೋತಾ ಇದ್ದೀನಿ. ಅನಾನಸ್ ಹೂವು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ರೌನ್ ಬರೋವರೆಗೂ. ನೋಡಿ, ನೀಟಾಗಿ ಬ್ರೌನ್ ಆಗಲಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೂ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬಟಾಣಿಗೆ ಹಾಕ್ಕೊಂಡಿದ್ದೀನಿ, ಹಸಿ ಬಟಾಣಿನ. ಇದು ಹಸಿ ಬಟಾಣಿ ಆಪ್ಷನಲ್ಲು. ಇದು ಸೋಯಾ ಬೀನ್ ಅಂತಾರೆ. ಇದಕ್ಕೆ ನಮ್ಮ ಸೈಡೆಲ್ಲ ಸೋಯಾ ಬಟ್ಟಿಕಾಯಿ ಅಂತ ಕರೀತಾರೆ. ಬಟ್ಟಿಕಾಯಿ ಅಂದರೆ ಇದಕ್ಕೆ ಸೋಯಾಗೇ ಕರೀತಾರೆ. ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ. ನಾನ್ ವೆಜ್ ಯಾರು ತಿನ್ನಲ್ವೋ ಅವರು ಇದು ಯೂಸ್ ಮಾಡ್ಕೋಬೋದು ಡಯಟಲ್ಲಿ. ಆಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ, ಹೆಚ್ಚಿರೋ ಅಂಥ ಟೊಮೊಟೊ. ನಾನು ಸೋಯಾನ ಹಾಗೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಹೊತ್ತು ಬಿಸಿ ನೀರಿನೊಳಗೆ ಇಟ್ಬಿಟ್ಟು ಆಮೇಲೆ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಮೊಸರು ಹಾಕ್ಕೊಂಡಿದ್ದೀನಿ, ಒಂದು 1/4 ಲೋಟದಷ್ಟು ಮೊಸರು ಹಾಕ್ಕೊಂಡ್ರೆ ಬಿರಿಯಾನಿ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ಇವಾಗ ರುಬ್ಬಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಪೇಸ್ಟು, ಇದಕ್ಕೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. 1.5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀರು ಹಾಕಿ 1 ವಿಸಿಲ್ ಬಂದರೆ ಸಾಕು. 1 ಅಥವಾ 2 ವಿಸಿಲು, ನಿಮ್ಮ ಸ್ಟವ್ ಮೇಲೆ, ಬರ್ನರ್ ಹೆಂಗೆ ಉರಿಯುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಲಿಂಬೆಹಣ್ಣು ರಸ, ಒಂದು ಅರ್ಧ ಹೋಳು ಲಿಂಬೆಹಣ್ಣು ರಸನ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ವಿಸಿಲ್ಗೆ ಹಾಕ್ಕೊಳ್ಳೋಣ. ಹೈ ಫ್ಲೇಮಲ್ಲಿಟ್ಟು ವಿಸಿಲ್ಗೆ ಹಾಕಿದ್ದೀನಿ. ನೋಡಿ, ರೆಡಿಯಾಗಿದೆ ಸೋಯಾ ಬಿರಿಯಾನಿ. ಸೋಯಾ ಬಡಿ ಅಂತ ಕರಿಬೋದು, ಸೋಯಾ ಅಂತ ಕರೀತಾರೆ, ನಮ್ಮ ಕಡೆ ಬಟ್ಟಿಕಾಯಿ ಅಂತ ಕರೀತಾರೆ. ಟೇಸ್ಟಿಯಾಗಿರುವಂಥ ಸೋಯಾ ಬಿರಿಯಾನಿ ರೆಡಿ ಟು ಸರ್ವ್. ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನಿಮ್ಮನೇಲೂ ಕೂಡ ಇದೇ ಥರ ನೀವು ಮಾಡ್ಕೊಂಡು ತಿನ್ನಿ. ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮುಖಾಂತರ ನನಗೆ ಹೇಳಿ. ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಸೋಯಾ ಬಿರಿಯಾನಿ ರೆಡಿ. ಅದ್ರ ಜೊತೆ ನಾನು ಮೊಸರು ಬಜ್ಜಿನ ಮಾಡಿದ್ದೀನಿ. ಪಚ್ಚಡಿ ಅಥವಾ ಮೊಸರು ಬಜ್ಜಿ, ರಾಯ್ತಾ ಏನಾದರೂ ಅನ್ಬೋದು. ಹಾಗೇನೂ ಕೂಡ ತಿನ್ಕೋಬೋದು, ಬಿಸಿ ಬಿಸಿದೆ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ರೆಸಿಪಿನೊಂದಿಗೆ ನಿಮ್ಮ ಜೊತೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.